ನಾನು ಓಪನ್ ಆಗಿ ಹೇಳ್ತೀನಿ, ಮಾಡಲ್ಲ ಸರ್. ನಾನು ಎಷ್ಟು ಮಾಡಿದ್ದೀನಿ ಗೊತ್ತಾ ಸರ್? ಟೀಸರ್ ನೋಡಿ ಸರ್, ಟ್ರೈಲರ್ ನೋಡಿ ಸರ್, ಒಂದೊಂದು ಸಾಂಗ್ ನೋಡಿ ಸರ್, ವಿಜಯ್ ಪ್ರಕಾಶ್ ಆಡಿರೋದು ಎಲ್ಲಿ ಸರ್ ರಿಚ್ ಆಯಿತು? ರಿಚೇ ಆಗಿಲ್ಲ ಸರ್. ಆ್ಯಂಟೋನಿ ದಾಸ್ನ ಕರೆಸಿ ಇಲ್ಲಿ ಬಂದು ಆಡಿದೆ. ಬಾಂಬೆಯಲ್ಲಿ ಹೋಗಿ ಕೈಲಾಶ್ ಖೈರಲ್ಲಿ ಹೋಗಿ ಆಡ್ಸಿದ್ದೀನಿ ಸರ್ ಮಾದಪ್ಪ ಸಾಂಗು. ಎಲ್ಲಿ ಏನು ರಿಚ್ ಆಗಿಲ್ಲ ಸರ್. ಎಷ್ಟು ಕಷ್ಟಪಟ್ಟು ಮಾಡಿದ್ದೀವಿ ಗೊತ್ತಾ ಸರ್? ಅಲ್ಲೇ ಮಾದಪ್ಪನ ಬೆಟ್ಟದಲ್ಲೇ ಹೋಗಿ ಮಾದಪ್ಪನ ಸಾಂಗ್ ಲಾಂಚ್ ಮಾಡಿದ್ವು ಸರ್. ಆಗ್ತಾಯಿಲ್ಲ ಸರ್. ಇಂಥದನ್ನು ತೊಗೊಂಡು ಬೇಗ ನಿಲ್ಲಿಸ್ಬಿಡ್ತಾರೆ. ಸೂರ್ಯಣ್ಣನ ಟಾಪಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ ಆಗಲೇ. ಹಾಂ, ತುಂಬ ಟಾಪಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ. ಎಲ್ಲೋದ್ರೂ ಸೂರ್ಯಣ್ಣ ಹಂಗೆ ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡ್ತಾ ಇದ್ದಾರೆ. ಪರವಾಗಿಲ್ಲ, ನನ್ನ ಪ್ರೀತಿಸೋರು ಎಲ್ಲೋ ಚೆಂದಾಗಿ ಕಮೆಂಟ್ಗಳು ಆಗ್ತಾಯಿದ್ದಾರೆ. ಅದನ್ನೇ ಕೇಳ್ತಾ ಇದ್ದೀನಿ. ನೀವು ಒಂದು ಸಲ ನೋಡಿ ಸರ್ ಮೂವಿ, ನಿಮ್ಗೆ ಗೊತ್ತಾಗ್ತೈತೆ. ಆಲ್ಮೋಸ್ಟ್ ಸ್ವಲ್ಪ ಜನ ನೋಡಿದ್ದಾರೆ ಮೂವಿಗಳು, ಮೀಡಿಯಾದವರು. ಅಣ್ಣ ಏನು ಅಣ್ಣ ನೀವು ನೋಡಿದ್ರಲ್ಲ? ಹಾಂ, ಏನಾದರೂ ನಂದು ಏನೋ ಕೊರತೆ ಇತ್ತಾ? ನೀವು ಬಂದು ನೋಡಿದ್ರಲ್ಲ ಎಲ್ಲರೂ ಒಂದು ಸ್ವಲ್ಪ ಸರ್? ಅದೇ ಇವಾಗ ಫಸ್ಟ್ ಒಂದು ವೀಡಿಯೋ ಮಾಡಿದಾಗ ಬೆಂಗಳೂರು CCP ಕರೆದಿ ನಾನು ಮಾತಾಡಿದ್ರು, ಇದೆಲ್ಲ ಮಾಡಬೇಡ ಅಂತ. ತುಂಬ ಅಲ್ಲೂ ಅನುಭವಿಸಿದೆ. ದಯವಿಟ್ಟು ಈ ಒಂದು ನಾನು ಮಾಡಿರೋ ಪ್ರಮೋಷನ್ಗಳು ದಯವಿಟ್ಟು ಯಾರು ಮಾಡೋಕ್ಕೋಗ್ಬಿಡಿ. ತುಂಬಾ ನಾನು ಹೋಗಿ ಸ್ಟೇಷನ್ನು DCP ಆಫೀಸ್ಗೆಲ್ಲ ಅಲ್ದಾಡಿ ತುಂಬ ರಿಕ್ವೆಸ್ಟ್ ಮಾಡಿಕೊಂಡು ಅಲ್ಲಿನೂ ಸಾರಿ ಕೇಳಿದ್ದೀನಿ. ಇದೊಂದು ಯಾರು ದಯವಿಟ್ಟು ನನ್ನಲ್ಲಿ ದ ಎಂಡ್ ಆಫ್ ವೈಲೆನ್ಸ್ ಅಂತ ಇದೂ ನನ್ನಲ್ಲೇ ಈ ಪ್ರಮೋಷನ್ಗಳೆಲ್ಲ ಮುಗಿಲಿ ಅಂತ ಕೇಳ್ಕೊತಾ ಇದ್ದೀನಿ. ತುಂಬ ಕಷ್ಟಪಟ್ಟು ನಾನು ಮಾಡಿದ್ದು ಈ ಒಂದು ಕನ್ನಡ ಪಿಕ್ಚರು ನಿಮ್ಮಗಳಿಗೆಲ್ಲ ತಲುಪಿಸ್ಬೇಕಂತಲೇ ಮಾಡಿದೆ, ಬೇರೆ ಇನ್ಯಾವ ಉದ್ದೇಶಕ್ಕೂ ಇಲ್ಲ. ದಯವಿಟ್ಟು ಯಾರು ಇದನ್ನು ಮಾಡೋಕ್ಕೆ ಹೋಗಬೇಡಿ. ತುಂಬ ಅನುಭವಿಸ್ಬಿಟ್ಟಿದ್ದೀನಿ ಇದರಿಂದ. ಮತ್ತೊಮ್ಮೆ ತಿರ್ಗಿ ಎಲ್ಲರಿಗೂ ಈ ನನ್ನ ಒಂದು ಫೇಕ್ ಮಾಡಿರೋ 3 ಇದರಿಂದ ಏನಾದರೂ ಯಾರಿಗಾದ್ರು ತುಂಬ ನೋವು ಕೊಟ್ಟಿದ್ರೆ ನಾನು ಸಾರಿ ಕೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಅದೇ ಥರ ಎಲ್ಲ ಟ್ರೋಲವ್ರಿಗೂ ಒಂದು ಸಲ ಈ ನಿಮ್ಮ ಮಡಿಲಲ್ಲಿ ಇಡ್ತಾಯಿದ್ದೀನಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಿಮ್ಮ ಮಡಿಲಲ್ಲಿ ಎಲ್ಲರ ಮಡಿಲಲ್ಲಿ ಇಡ್ತಾಯಿದ್ದೀನಿ. ಈ ಕನ್ನಡ ಪಿಕ್ಚರು ಸೂರ್ಯನ ಟೈಟ್ಲು ಒಂದು ಸಲ ನೋಡ್ಬಿಟ್ಟು ಏನಾದ್ರು ವ್ಯೂಸ್ ಇದ್ದರೆ ಕೊಡಿ, ದಯವಿಟ್ಟು ಕೊಡಿ. ನಾನು ಕೇಳ್ಕೊಳೋದು ಒಂದೇ ಒಂದು, ನನ್ನ ಡೈರೆಕ್ಷನಲ್ಲಿ ಆಗಿರ್ಬೋದು, ನನ್ನ ಆ್ಯಕ್ಟಿಂಗಲ್ಲಿ ಆಗಿರ್ಬೋದು, ಎಲ್ಲ ಪಾತ್ರದಲ್ಲೂ ನಾನು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಒಂದು ಸಲ ಇದು ನೋಡಿ, ಇದನ್ನು ಯಾವ ಥರ ರೀಚ್ ಮಾಡಿದ್ರೋ ಅದನ್ನು ಒಂದು ಸಲ ರೀಚ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಈ ಕನ್ನಡ ಪಿಕ್ಚರ್ 100% ಎಲ್ಲ ಪಿಕ್ಚರು ನಿಲ್ಸ್ಕೊತೈತೆ. ಆ ಪಿಕ್ಚರ್ ಈ ಪಿಕ್ಚರ್ ಅಂತಲ್ಲ, ಎಲ್ಲ ಪಿಕ್ಚರ್ಗೂ ಒಂದು ವ್ಯೂಸ್ ಕೊಡಿ ಅಂತಲೇ ನಾನು ಕೇಳ್ಕೊತಾ ಇದ್ದೀನಿ. ಒಟ್ಟಿನಲ್ಲಿ ನಮ್ಮ ಕನ್ನಡ ಪಿಕ್ಚರ್ ಬೆಳಿಬೇಕಂತ ತುಂಬ ಕೇಳ್ಕೊತಾ ಇದ್ದೀನಿ ಸರ್. ಒಂದು ಏನಪ್ಪ ಅಂದರೆ, ನಾವು ಸಿನಿಮಾ ಪ್ರಮೋಷನ್ಗೆ ಯಾರಿಗೂ ಪೆಟ್ರೋಲ್ ಕುಡೀರಿ, ಡೀಸೆಲ್ ಕುಡೀರಿ ಅಂತ ಯಾರಿಗೂ ಪ್ರಚೋದನೆ ಕೊಟ್ಟಿಲ್ಲ. ಬೇರೆ ರೀತಿ 60 ಲಕ್ಷ 70 ಲಕ್ಷ ದುಡ್ಡು ಹೊಡೆದ್ಬಿಟ್ಟು ಕೂಡ ಸ್ಟೇಷನಲ್ಲಿ ಕಂಪ್ಲೇಂಟ್ ಹಾಕಿಸ್ಕೊಂಡು ಮೋಸ ಕೂಡ ಮಾಡಿಲ್ಲ. ಕಾಲಿಗೆ ಬಿದ್ದು ಆಮೇಲೆ ಅಪ್ಪ ಅಮ್ಮ ಅಕ್ಕ ತಪ್ಪಾಯಿತು ಅಂತ ಕೇಳ್ಕೊಂಡಿಲ್ಲ. ದಯವಿಟ್ಟು ನಮ್ಮವ್ರು ಏನು ಮಾಡ್ತಿದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡಿ. ನಿಮಗೂ ನಾವು ಸಪೋರ್ಟ್ ಮಾಡಿದ್ದೀವಿ ಅಲ್ಲ. ನಾನು ಹೇಳ್ತಾ ಇದ್ದೀನಿ, ಈಗ ನಾವು ಕೆಲವೊಂದು ಈಗ PR ಮಾಡ್ತಿದ್ದೀನಲ್ಲ, ಕೆಲವೊಂದು PRಗಳು ಬೇರೆ ಯಾರೋ ಆಯಿತಾ, ನಾವು ಸಿನಿಮಾ ಪ್ರಮೋಷನ್ಗೆ ಪೆಟ್ರೋಲ್ ಕೊಡ್ಸಲ್ಲ, ಡೀಸೆಲ್ ಕೊಡ್ಸಲ್ಲ ಅಂತ ರೀಲ್ಸ್ ಮಾಡಿದ್ದಾರೆ, ಅದು ತಲುಪಿದೆ. ಇದಕ್ಕೆ ನನ್ನ ಉತ್ತರ ಅದು. ಸಿನಿಮಾಗೆ ತೊಂದರೆ ಮಾಡ್ತಿದ್ರಲ್ಲ, ನಾವು ಸಿನಿಮಾನ ನೀಟಾಗಿ ದುಡ್ಡು ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಪ್ರಮೋಷನ್ ಮಾಡ್ತೀವಿ. ನಾವು ಈಗ ಅಮುಕು ಪೆಟ್ರೋಲ್ ಕೊಡಿ, ಡೀಸೆಲ್ ಕೊಡಿ ಅಂತ ಹೇಳ್ಕೊಟ್ಟಿಲ್ಲ ಸರ್. ಇಲ್ಲ ಅವನು ಏನಾಗಿದೆ, ಹಿಂದಿನ ದಿನ ಇವರು ಫೋನ್ ಮಾಡಿ ಕೇಳಿದ್ದಾರೆ ಎಲ್ಲರಿಗೂ, ರೀಲ್ಸ್ ಮಾಡೋರಿಗೆಲ್ಲ ಬಂದು ಸಿನಿಮಾ ತೋರಿಸ್ತೀನಿ, ಬಂದು ನೀವು ರೀಲ್ಸ್ ಮಾಡಿಕೊಡು ನನ್ನ ಸಿನಿಮಾಗಳನ್ನ. ಏಕೆಂದರೆ ನಾಳೆ ಕೊನೆ ದಿನ ಗುರುವಾರ ಆದಮೇಲೆ ಶುಕ್ರವಾರ ಥಿಯೇಟ್ರ್ಗಳು ಕಡಿಮೆ ಆಗುತ್ತೆ ಅಂತ ಇವರೇನೋ ಎಮೋಷನಲ್ಲಿ ತುಂಬ ಫ್ರೆಂಡ್ಲಿ ಮಾತಾಡಿ ಅಣ್ಣ ನೀ ತಲೆ ಕೆಡಿಸ್ಕೊಬಿಡಿ ಅಣ್ಣ, ನಾನು ಎಲ್ಲದಕ್ಕಿಂತ ಸೈಕ್ ರಿವ್ಯೂ ಕೊಡ್ತೀನಿ ಅಂತ. ನಾವು ವೆಯ್ಟ್ ಮಾಡ್ತಿದ್ವಿ ಸೈಕ್ ರಿವ್ಯೂ ಅಂತ. ಆ ಕ್ಷಣದಲ್ಲಿ ಏನು ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ. ಅದೆಲ್ಲ ಅನುಭವಿಸ ಆಗಿದೆ. ಯಾರು ಕೂಡ ಆ ಥರ ಪ್ರಮೋಷನ್ ಮಾಡಬಾರ್ದು, ಅದು ಗೊತ್ತಿದ್ರೆ ನಾವು ತಡೀತಾ ಇದ್ವಿ. ಗೊತ್ತಾಗಿಲ್ಲ ನಮಗೆ. ಪೆಟ್ರೋಲ್ ಕೊಡಿದ ತಕ್ಷಣ ಯಾರು ಸಾಯಲ್ಲ, ಹೊಟ್ಟೆ ಉರಿ ಬರೋದು ಇಲ್ಲ ಗಂಟ್ಲೂರಿ ಬರೋದು ಈ ಥರದ್ದು ಯಾವ್ದಾರು ಆಗುತ್ತೆ. ಗೊತ್ತಾಗಿದೆ, ನಾವೆಲ್ಲ ಆ ಡ್ರಾಮಾಗಳು ಮಾಡ್ತಿದ್ವಿ. ಇವ್ರು ಗೊತ್ತಾಗಿಲ್ಲ, ಇವ್ರು ಏನು ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ ಆ ಟೈಮಲ್ಲಿ. ಹಂಗಾಗಿ ಎತ್ಕೊಂಡು ಓಡಿದ್ದೆ ಹೊರತು ಅದು ಬಿಟ್ಟು ಬೇರೆ ಉದ್ದೇಶ ಏನಿಲ್ಲ. ಯಾಕಿಲ್ಲ ಸರ್? ಬೋರ್ಡ್ ಕಾಣ್ತಿದೆಯಲ್ಲ ಸರ್ ಅಲ್ಲಿ. ಅಲ್ಲ ನಾವು ಸಿನಿಮಾ ನೋಡೋಕೆ ಹೋಗಿದ್ದು ನಮ್ಗೇನು ಗೊತ್ತು? ಅರ್ಜೆಂಟಲ್ಲಿ ಆ ಕಡೆ ನೋಡಿದಾಗ ಬೋರ್ಡ್ ಕಾಣುತ್ತೆ, ಮೆಡಿಕಲ್ ಕಾಣುತ್ತೆ, ಎಮರ್ಜೆನ್ಸಿಲಿ ಏನು ಕಾಣಲ್ಲ ಸರ್? ಗೊತ್ತಾಗಿಲ್ಲ ಆ ಟೈಮಲ್ಲಿ ಪೆಟ್ರೋಲ್ ವಾಸನೆನಾ ಪೆಟ್ರೋಲ್ ಇದು ಅಂತ ಗೊತ್ತಾಗಿಲ್ಲ. ನೋಡಿ ಎಲ್ಲರೂ ಜನನೂ ಇದ್ರು ಆ ಟೈಮಲ್ಲಿ. ಆಯಿತು, ಅದು ಮುಗೀತು, ನಾನು ಒಪ್ಕೋತೀನಿ. ನಾವು ಮಾಡಿದ್ದು ಅಂತ ನಾವು ಸರ್. ಅಚಾನಕ್ಕಾಗಿ ಅವರು ಏನೋ ನಾನು ಬೇರೆ ಏನೋ ಸೈಕಾಗಿ ರಿವ್ಯೂ ಕೊಡ್ತಾರೆ. ಈಗ ಮೊನ್ನೆ ಅಮೃತಾಂಜನ್ ಸಿನಿಮಾ ಅಂತ ರಿಲೀಸ್ ಆಯಿತು, ತುಂಬ ಚೆನ್ನಾಗಿತ್ತು, ರಿವ್ಯೂ ಚೆನ್ನಾಗಿತ್ತು, ಕಲೆಕ್ಷನ್ ಚೆನ್ನಾಗಿತ್ತು. ಆ ಸಿನಿಮಾಗೆ ಇದೇ ಅಮುಕು ಅವ್ರು ಏನು ಮಾಡಿದ್ದಾರೆ, ಕವರಲ್ಲಿ ಅನ್ನ ತಿನ್ನಿಸಿದ್ದಾರೆ. ಅದು ನೋಡಿದ್ದೀರಾ? ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಥರ ಬೇರೆ ಥರ ಯಾವ ಥರ ತಿಳ್ಕೊಂಡಿದೆ. ಅಲ್ಲಿವರೆಗೂ ಚೆನ್ನಾಗಿತ್ತು. ನಾವು ಈ ಥರ ಆಗತ್ತೆ ಅಂತ ಕರೆದಿಲ್ಲ, ಅಟ್ಲೀಸ್ಟು ಜನಕ್ಕೆ ರೀಚ್ ಆಗುತ್ತೆ ಅಂತ ಇವರ ರೀಲ್ಸ್ ಮಾಡೋರನ್ನ ಇನ್ಫ್ಲುಯೆನ್ಸರ್ನ ಕರೆದು ಸಿನಿಮಾ ತೋರಿಸಿದ್ದು, ಸಿನಿಮಾ ರಿವ್ಯೂ ಕೊಡ್ತಾರೆ ಅಂದ್ಕೊಂಡಿದ್ದು. ಅವ್ರು ಈ ರೀತಿ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಬಟ್ ಅವ್ರಿಗೂ ಒಳ್ಳೇದಾಗಲಿ ಪಾಪ, ನಮಗೂ ಒಳ್ಳೇದಾಗ್ತಾ ಇದೆ. ಇನ್ನೂ 4-5 ಸೆಂಟರ್ಗಳಲ್ಲಿ ಸಿನಿಮಾ ಹೋಗ್ತಾ ಇದೆ, ಒಳ್ಳೆ ಕಲೆಕ್ಷನ್ನು ಆಗಿ ಸೂರ್ಯನ ಗೆದ್ದು ಆದಷ್ಟು ಬೇಗ ಹೊಸ ಸಿನಿಮಾನ ಅನೌನ್ಸ್ ಮಾಡಲಿ ಅಂತ ನಾನು ಕಾಯ್ತಿದ್ದೀನಿ. ಯಾಕೆಂದರೆ ಡೇ 1 ಇಂದ ಸೂರ್ಯನ ಜೊತೆ ವರ್ಕ್ ಮಾಡ್ಬೋದು ಅನ್ನೋ ಖುಷಿ ನನಗಿದೆ.
ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಕೆಲಸ ಮಾಡಲು ಆಂಕರ್ ಹಾಗೂ ವಿಡಿಯೋ ಎಡಿಟರ್ಸ್ ಬೇಕಾಗಿದ್ದಾರೆ. ಆಸಕ್ತಿಯುಳ್ಳವರು ಕೆಳಗೆ ಕೊಟ್ಟಿರೋ ನಂಬರ್ಗೆ ಕರೆ ಮಾಡಿ. 8073516055